ಬೆಂಗಳೂರು ದಕ್ಷಿಣ ಕಚೇರಿಯಲ್ಲಿ ಸೇರಿದ್ದೀವಿ. ನೋಡ್ತಾ ಇರಬಹುದು ನಾವು ಇಲ್ಲಿ ವಯಸ್ಸಾಗಿರೋರು ನಮ್ಮ ಜೊತೆ ಇವತ್ತು ಕೂತಿದ್ದಾರೆ. ಏನು KRS ಪಕ್ಷ ಬೆಂಗಳೂರು ದಕ್ಷಿಣದಿಂದ ಮನೆ ಮನೆ ಸೇವೆ ಅಂದರೆ ಸಂಜೀವಿನಿ ಸೇವೆ ಮಾಡ್ತಿದ್ದಾಗ ನಮಗೆ ಪ್ರಮುಖವಾಗಿ ಏನು ಸಮಸ್ಯೆಗಳು ಬರ್ತಾ ಇದ್ದಿದ್ದು, ಜನಗಳು ನಮಗೆ ಏನು ಸಮಸ್ಯೆಗಳು ಹೇಳ್ತಾ ಇದ್ದಿದ್ದು, ಒಂದು ಕಸದ ಸಮಸ್ಯೆ, ಮತ್ತೆ ರೇಷನ್ ಸಮಸ್ಯೆ ಆಗಿರ್ಬೋದು, ಅಥವಾ ಈ ವೇತನಗಳು ವೃದ್ಧಾಪ್ಯ ವೇತನ ಅಥವಾ ವಿಕಲಚೇತನ ವೇತನ, ಹಾಗೂ ಮತ್ತೆ ಏನು ಸರ್ಕಾರದಿಂದ ಸಿಗಬೇಕಾಗಿರುವಂಥ ಸೌಲಭ್ಯಗಳು ನಮಗೆ ದೊರಕ್ತಾ ಇಲ್ಲ. ಸರ್ಕಾರಿ ಕಚೇರಿಗೆ ಹೋದ್ರೆ ಹಣವನ್ನ ಕೇಳ್ತಿದ್ದಾರೆ, ನಮಗೆ ಅದನ್ನ ಮಾಡಿಕೊಡ್ತಾ ಇಲ್ಲ ಅನ್ನೋ ಒಂದು ಕಂಪ್ಲೇಂಟ್ಗಳು ಬಂದಿತ್ತು. ಇಲ್ಲಿ ಏನು ಕಚೇರಿಗಳಲ್ಲಿ ನಾಡ ಕಚೇರಿನಲ್ಲಿ ಏನಿದ್ದೀವಿ ಇದೇ ತರ ಎಲ್ಲಾ ಭಾಗದಲ್ಲೂ ನಾಡ ಕಚೇರಿಗಳಿರುತ್ತೆ. ಆದರೆ ಅಲ್ಲಿ ವಯಸ್ಸಾಗಿರುವಂಥ 60 ವರ್ಷ ಮೇಲ್ಪಟ್ಟಿರೋರಿಗೆ ಒಂದು ವೃದ್ಧಾಪ್ಯ ವೇತನ ಸಿಗುತ್ತೆ. ಏನು ಅವ್ರಿಗೆ ಸರ್ಕಾರದಿಂದ 600 ರೂಪಾಯಿ, 65 ವರ್ಷ ಮೇಲ್ಪಟ್ಟಿರೋರಿಗೆ 1200 ರೂಪಾಯಿ ವೇತನಗಳು ಸಿಗುತ್ತೆ. ಆದರೆ ಅದನ್ನ ತಗೊಳ್ಳೋದು ಹೇಗೆ ಅನ್ನೋ ಮಾಹಿತಿಗಳನ್ನ ಅವ್ರಿಗೆ ಗೊತ್ತಿಲ್ಲ. ಯಾರಿಗೆ ಏನೋ ಅಧಿಕಾರಿಗಳು ಹತ್ರ ಇಲ್ಲಿ ಬರಬೇಕು ಅಥವಾ ಇಲ್ಲಿ ಯಾರೋ ಬ್ರೋಕರ್ನ ಇಟ್ಕೊಬೇಕು, ಅವ್ರಿಗೆ ಸಾವಿರಾರು ರೂಪಾಯಿ ಲಂಚಗಳನ್ನ ಕೊಡಬೇಕು, ಆಗ ಅಷ್ಟೇ ಮಾತ್ರ ಅದು ಕೆಲಸಗಳು ಆಗ್ತಾ ಇದೆ. ಆದರೆ ಸರ್ಕಾರದ ಅಡಿಯಲ್ಲಿ, ಕಾನೂನಾತ್ಮಕ ಅಡಿಯಲ್ಲಿ 1 ರೂಪಾಯಿಯೂ ಇಲ್ಲದೇನೆ ನಾವು ಕೆಲಸಗಳನ್ನ ಮಾಡಿಸ್ಕೊಬೇಕು. ಇವತ್ತು ನಾವೇನಕ್ಕೆ ಇಲ್ಲಿ ಸೇರಿದ್ದೀವಿ ಅಂದರೆ, ಪ್ರಮುಖವಾಗಿ ಬೆಂಗಳೂರು ದಕ್ಷಿಣ ತಂಡ ಇವತ್ತು ಇಲ್ಲಿ ನಿಂತಿದೆ. ಅವ್ರಿಗೆಲ್ಲ ಒಂದು ತರಬೇತಿ ಸಿಗ್ಲಿ, ಅವ್ರವ್ರ ಭಾಗದಲ್ಲಿ ಅವರು ನಾಯಕರುಗಳಾಗ್ಲಿ, ಆ ಭಾಗದಲ್ಲಿ ಸ್ಥಳೀಯ ಭಾಗದಲ್ಲಿ ಯಾರ್ಯಾರಿಗೆ ಸಮಸ್ಯೆ ಇದೆ ನಮ್ಮ KRS ಪಕ್ಷದ ಸೈನಿಕರು ಅವ್ರಿಗೆ ಸಹಾಯ ಮಾಡಲಿ ಅನ್ನೋ ಒಂದು ದೃಷ್ಟಿಯಿಂದ, ಜನಜಾಗೃತಿ ಆಗಲಿ ಅನ್ನೋ ಒಂದು ದೃಷ್ಟಿಯಿಂದ ಈ ಅಭಿಯಾನ ನಾವು ಹಮ್ಮಿಕೊಂಡಿದ್ದೀವಿ. ಇವತ್ತು ನಾವು ಬೆಂಗಳೂರು ದಕ್ಷಿಣ ತಂಡ ನಮ್ಮ ಉಪಾಧ್ಯಕ್ಷರಾಗಿರುವಂತಹ ರಾಮರೆಡ್ಡಿ ಅವರು ಇದ್ದಾರೆ, ಅದೇ ಭಾಗದಲ್ಲಿರುವಂತ ನಮ್ಮ ಆರ್ಮುಗಂ ಅವರು ಇದ್ದಾರೆ. ಅವ್ರನ್ನ ಅಲ್ಲಿ ಏನು ಬೊಮ್ಮನಹಳ್ಳಿ, ಬನ್ನಿ ಸರ್ ಮುಂದಕ್ಕೆ ಬನ್ನಿ, ದಯವಿಟ್ಟು ಬನ್ನಿ, ನೀವು ಪರಿಚಯ ಮಾಡ್ಕೊಳ್ಳಿ. ನಿಮ್ಮ ಭಾಗದಲ್ಲಿ ನೀವು ಎಲ್ಲಿ ವಾಸವಾಗಿದ್ದೀರಾ ಅಕ್ಕಪಕ್ಕದಲ್ಲಿ ಅದನ್ನ ನೀವು ತಿಳಿಸಿ. ಪಿಂಚಣಿ ಮಾಡೋರಿಗೆ ಯಾರಿಗಾನ ಇದ್ರೆ ವಸತಿ ಇದ್ರೆ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿ, ನಾವು ಆ ಭಾಗದಲ್ಲಿ ಕಾರ್ಯದರ್ಶಿ ಇದ್ದೀವಿ. ಆಯ್ತಾ? ಎಲ್ಲರಿಗೂ ನಮಸ್ಕಾರ. ನನ್ನ ನಂಬರು 807397397113. ನಮಸ್ಕಾರ, ನನ್ನ ಹೆಸರು ರಾಮರೆಡ್ಡಿ ಅಂತ, ಬೆಂಗಳೂರು ದಕ್ಷಿಣ ಜಿಲ್ಲಾ ಕಾರ್ಯದರ್ಶಿ. ಇಲ್ಲಿ ಬೆಂಗಳೂರು ದಕ್ಷಿಣಕ್ಕೆ 2 ವಿಭಾಗಗಳಿದೆ. 1ನೇ ವಿಭಾಗ ಉಪ ತಹಸೀಲ್ದಾರರು ಬೇಗೂರಲ್ಲಿ ನಾಡ ಕಚೇರಿ ಇದೆ. ಕೆಲವು ಅಲ್ಲಿ ಕೆಲಸಗಳಾಗುತ್ತೆ, ಕೆಲವು ಇಲ್ಲಿ ಕೆಲಸ ಆಗುತ್ತೆ. ಸೊ ಹಂಗಾಗಿ ಅಲ್ಲಿನ ಆ ಭಾಗದಲ್ಲಿ ಬರುವಂತಹ ಕೆಲಸಗಳು ಅಲ್ಲಿ ಮಾಡಬೇಕು, ಈ ಭಾಗದಲ್ಲಿ ಬರುವಂಥ ಕೆಲಸಗಳು ಇಲ್ಲಿ ಮಾಡಬೇಕಾಗುತ್ತೆ. ಪೆನ್ಷನ್ನು ಮತ್ತು ವಿಧವೆ ಪೆನ್ಷನ್ನು ಮತ್ತು ಮಕ್ಕಳ ಒಂದು ಎಜುಕೇಷನ್ ಬಗ್ಗೆ, ಮತ್ತು ಕ್ಯಾಸ್ಟ್ ಸರ್ಟಿಫಿಕೇಟು, ಮತ್ತು ಎಲೆಕ್ಷನ್ ಬಗ್ಗೆ ವೋಟರ್ ID, ಈ ರೀತಿ ಎಲ್ಲ ಕೆಲವು ಬೇಕಾದಷ್ಟು ನಾಡ ಕಚೇರಿಗೆ, ಕಲ್ಯಾಣ ಇಲಾಖೆಗೆ ಇರುತ್ತೆ. ಯಾವುದೇ ಸರ್ಕಾರದಿಂದ ಬರುವಂಥ ಸವಲತ್ತುಗಳು ಅದನ್ನು ಬಡವರಿಗೆ ಸೇರಬೇಕು ಅಂತೇಳಿ KRS ಪಕ್ಷದ ಒಂದು ಗುರಿ. ನಿಮ್ಮ ಹೆಸರು, ನಿಮ್ಮ ನಂಬರ್ಗಳು ಹೇಳಿ. ನನ್ನ ಹೆಸರು ರಾಮರೆಡ್ಡಿ ಅಂತ, ನಾನು ಬೇಗೂರು ಭಾಗದಲ್ಲಿ ಇರ್ತೀನಿ. ನನ್ನ ನಂಬರು 9342818230. ಸಂಪರ್ಕ ಮಾಡಿ. ಹಾಗೆ ಇವಾಗ ನಮ್ಮ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಆಗಿರುವಂತಹ ಅಶೋಕ್ ಅವರು ಇದ್ದಾರೆ. ಅವರು ನಿಮ್ದು ಯಾವ ಭಾಗ ಬರುತ್ತೆ, ನಿಮ್ಮ ಭಾಗದಲ್ಲಿರುವಂಥವ್ರಿಗೆ ನೀವು ದಯವಿಟ್ಟು ಮೆಸೇಜ್ ಕೊಡಿ, ನಿಮ್ಮ ಹೆಸರು ಹೇಳಿ, ನಿಮ್ಮ ಇದನ್ನ ಹೇಳ್ಬಿಟ್ಟು ನಿಮ್ಮನ್ನ ಸಂಪರ್ಕ ಮಾಡಕ್ಕೆ ಹೇಳಿ. ಬಂಧುಗಳೇ ನಮಸ್ಕಾರ, ನನ್ನ ಹೆಸರು ಅಶೋಕ್ ಅಂತ, ಬೆಂಗಳೂರು ದಕ್ಷಿಣ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ. ನನ್ನ ನಂಬರ್ ಬಂದ್ಬಿಟ್ಟು 7676958795. ಉತ್ರಳ್ಳಿ ಭಾಗದಲ್ಲಿ ಯಾವುದೇ ಸರ್ಕಾರಿ ಕೆಲಸಗಳು ಆಗಬೇಕಾದ್ರೆ ನಮ್ಮನ್ನು ಸಂಪರ್ಕಿಸಿ. ಉತ್ರಳ್ಳಿ, ಗುಬ್ಳಾಳ, ಸುಬ್ರಹ್ಮಣ್ಯಪುರ, ಈ ಕಡೆ PP ಲೇಔಟು, ಪೂರ್ಣಪಂಚ ಲೇಔಟು, ಈ ಕಡೆ ಯಾವುದೇ ಸಮಸ್ಯೆಗಳಿದ್ರೂ ನಮ್ಮ ಸಂಪರ್ಕಿಸಿ ಅಂತ ನಾನು ಕೇಳ್ಕೊತೀನಿ. ನಮಸ್ಕಾರ. ಹಾಗೆ ಇವಾಗ ನಮ್ಮ ಯುವಕರು ಅಂದ್ರೆ ನಮ್ಮ ಏಜಿನ ಯುವ ನಾಯಕರು ನಮ್ಮ ಜೊತೆಲಿ ಇದ್ದಾರೆ. ಅವರ ಹೆಸರುಗಳು ಮತ್ತೆ ಅವ್ರು ಇರುವಂತ ಜಾಗಗಳನ್ನ ಅವ್ರು ಹೇಳ್ತಾರೆ. ದಯವಿಟ್ಟು ಇದನ್ನ ತಿಳಿಸಿ. ನಿಮ್ಗೆ ನಮಸ್ತೆ, ನನ್ನ ಹೆಸರು ಸುಧಾಕರ್ ಎಸ್ ಅಂದ್ಬಿಟ್ಟು, ಇದೇ ಕೊಟ್ನೂರು ವಾರ್ಡು 41 ಬರ್ತಾ ಇದ್ದೀನಿ. ನಮ್ದು ಯಾವುದೇ ಆದ ರೇಷನ್ ಕಾರ್ಡ್ ಇರ್ಬೋದು, ಪೆನ್ಷನ್ ಇರ್ಬೋದು, ಮತ್ತು ವಿಧವೆ ಪೆನ್ಷನ್ ಇರ್ಬೋದು, ಈ ಥರ ಯಾವುದೇ ಇದ್ರೂ ಕಾಂಟ್ಯಾಕ್ಟ್ ಮಾಡಿ. ನಂಬರ್ ಬಂದ್ಬಿಟ್ಟು 9620090907. ಯಾವುದೇ ವಿಷಯಕ್ಕಾದ್ರೂ ಕಾಂಟ್ಯಾಕ್ಟ್ ಮಾಡಿ. ಆ ಕೆಲಸ ಈ ಕೆಲಸ ಅಂತ ಯಾವುದು ಬೇಡ, ಯಾವುದೇ ಸಂಕಷ್ಟದಲ್ಲಿದ್ದರೂ ಪರವಾಗಿಲ್ಲ, ಕಾಂಟ್ಯಾಕ್ಟ್ ಮಾಡಿ ನಂಬರ್ಗೆ. ಹಾಗೆ ನಮ್ಮ ವೀರೇಶ್ವರ ವಾರ್ಡು
ಇವಾಗ ಬೆಂಗಳೂರು ದಕ್ಷಿಣದಲ್ಲಿ ಏನಾಗಿದೆ ಅಂದ್ರೆ ನಮಗೆ ವಾರ್ಡ್ ವೈಸ್ ಅಲ್ಲಿ ಇವತ್ತು ನಾಯಕರುಗಳಿದ್ದಾರೆ. ಇವಾಗ ನೀವು ಎಲ್ಲೆಲ್ಲೋ ಹೋಗಿ ಹುಡ್ಕೊಂಡು ಹೋಗೋ ಅವಶ್ಯಕತೆ ಇಲ್ಲ. ನಿಮ್ಮ ಭಾಗದಲ್ಲೇ ನಮ್ಮ ಸ್ಥಳೀಯ ನಾಯಕರಿದ್ದಾರೆ. ನಿಮ್ಮ ಕೆಲಸಕ್ಕೋಸ್ಕರ ಯಾರ್ದೋ ಕಾಲು ಹಿಡಿಯೋ ಅವಶ್ಯಕತೆ ಇಲ್ಲ, ಯಾರಿಗೋ ಹಣ ಕೊಡೋ ಅವಶ್ಯಕತೆ ಇಲ್ಲ. ನೀವು ನೇರವಾಗಿ KRS ಪಾರ್ಟಿಯ ಸೈನಿಕರ ಹತ್ರ ಬಂದು ನಿಮ್ಮ ಸಮಸ್ಯೆಗಳನ್ನ ಹೇಳಿದ್ರೆ ಅಥವಾ ಈ ತರ ಆಗ್ಬೇಕು ಅಂತ ಹೇಳಿದ್ರೆ ಅವರು ನಿಮಗೆ ಇದು ಮಾಡ್ತಾರೆ. ಹಾಗೆ ಬೀರೇಶ್ವರ ನಗರ ವಾರ್ಡ್ ಅಲ್ಲಿರುವಂತಹ ನಮ್ಮ ಮಹಿಳಾ ಸೈನಿಕರು ಹಾಗೆ ನಮ್ಮ ಗೋಪಿ ಸರ್ ಇದ್ದಾರೆ, ಅವರು ಪರಿಚಯಗಳನ್ನ ಮಾಡ್ಕೊತಾರೆ. ದಯವಿಟ್ಟು ಯಾರ್ಯಾರು ವೀಕ್ಷಣೆ ಮಾಡ್ತಿದ್ದೀರಾ, ಬೆಂಗಳೂರು ದಕ್ಷಿಣದಲ್ಲಿ ವಾಸವಾಗಿದ್ದೀರಾ, ಈ ನಂಬರ್ಗಳನ್ನ ನೋಟ್ ಮಾಡ್ಕೊಳ್ಳಿ. ನಿಮಗೆ ಯಾರು ಸಮಸ್ಯೆಗಳಿದೆ ಆ ಭಾಗದಲ್ಲಿರುವಂತ ನಾಯಕರುಗಳನ್ನ ನೀವು ಇಮಿಡಿಯೇಟ್ ಕಾಂಟ್ಯಾಕ್ಟ್ ಮಾಡಿ ನಿಮ್ಮ ಕೆಲಸಗಳನ್ನ ನೀವು ಅದನ್ನ ಪೂರೈಸ್ಕೊಳ್ಳಿ. ದಯವಿಟ್ಟು ಲೈವ್ ನೋಡ್ತಾ ಇರೋರು ಇದನ್ನ ಅತಿ ಹೆಚ್ಚು ಶೇರ್ ಮಾಡಿ. ಅದ್ರ ಜೊತೆಗೆ ಇಲ್ಲಿ ಹೇಳ್ತಾ ಇರುವಂತ ನಂಬರ್ಗಳು ಏರಿಯಾಗಳನ್ನ ನೋಟ್ ಮಾಡಿಕೊಂಡು ನಿಮ್ಮ ಸಮಸ್ಯೆನೋ ಅಥವಾ ನಿಮ್ಮ ಜೊತೆಲಿರೋ ಸ್ನೇಹಿತರಿಗೋ ಸಂಬಂಧಿಕರಿಗೋ ಸಮಸ್ಯೆಗಳಿದ್ದವರಿಗೆ ಇದನ್ನ ತಿಳಿಸಿ. ನೀವು ನಮಸ್ಕಾರ. ನಾವು ಬೀರೇಶ್ವರ ನಗರ ವಾರ್ಡಲ್ಲಿ ಆ್ಯಕ್ಚುಲಿ ಈ ಥರ ಬಡವರಿಗೆ ಸಹಾಯ ಮಾಡೋಕ್ಕೋಸ್ಕರ ಅಂತಲೇ ನಮ್ಮ ಪಾರ್ಟಿಯಿಂದ ನಾವು ಈಶ್ವರಿ ಲೇಔಟ್ ಬಸ್ ಸ್ಟಾಪ್ ಆಪೋಸಿಟ್ ಈಗ ನಾವು ಆಫೀಸ್ ಕೂಡ ಮಾಡಿದ್ದೀವಿ. ನಿಮ್ಗೆ ಯಾವುದೇ ರೀತಿ ತೊಂದರೆ ಇದ್ದರೂ ಓಲ್ಡ್ ಏಜ್ ಪೆನ್ಷನು, ವಿಡೋ ಪೆನ್ಷನು, ರೇಷನ್ ಕಾರ್ಡ್ದು ಏನೇ ಪ್ರಾಬ್ಲಮ್ ಇದ್ದರೂ 8548918998 ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಇನ್ ಕೇಸ್ ನಿಮಗೆ ನಂಬರಲ್ಲಿ ಸಿಕ್ಕಿಲ್ಲ ಅಂದರೂ ನಮ್ಮದು ಆಫೀಸ್ ಓಪನ್ ಇರುತ್ತೆ ಬೆಳಗ್ಗೆಯಿಂದ ಸಂಜೆವರೆಗೂ, ಅಲ್ಲಿ ಬಂದು ಕಾಂಟ್ಯಾಕ್ಟ್ ಮಾಡಿ. ಅವ್ರದ್ದು ಆಫೀಸು ಇದೆ. ನೀವು ಅಲ್ಲಿ ಸ್ಥಳೀಯರು ಯಾರ್ಯಾರು ಇದ್ದಾರೆ ಅವ್ರ ಆಫೀಸ್ ಬೀರೇಶ್ವರ ನಗರದಲ್ಲಿ ಆಫೀಸ್ ಇದೆ. ಕೋಣುಕುಂಟೆ ಅಕ್ಕಪಕ್ಕದಲ್ಲಿರೋರು, ಚುಂಚಕಟ್ಟ ಅಕ್ಕಪಕ್ಕದಲ್ಲಿರೋರು ದಯವಿಟ್ಟು ಅವ್ರ ಆಫೀಸ್ ವಿಸಿಟ್ ಮಾಡಬಹುದು. ಈಶ್ವರಿ ಲೇಔಟ್ ಬಸ್ ಸ್ಟಾಪ್ ಆಪೋಸಿಟ್ ಇದೆ ನಮ್ದು ಆಫೀಸು, ವಾರ್ಡ್ ನಂಬರ್ 40. ಟೈಮಿಂಗ್ಸ್ ಬೆಳಗ್ಗೆ 10 ಗಂಟೆಯಿಂದ ಸಂಜೆ 8 ಗಂಟೆವರೆಗೂ ಇರುತ್ತೆ ಆಫೀಸು. ಅದ್ರ ಮೇಲೆ ಫೋನ್ ಮಾಡಿದ್ರೆ ನಾವು ಸಂಪರ್ಕದಲ್ಲಿದ್ರೆ ತಗೊಂತೀವಿ, ಇಲ್ಲ ಅಂತ ಅಂದ್ರೆ ನಾಳೆ ಬೆಳಗ್ಗೆ ಕಾಂಟ್ಯಾಕ್ಟ್ ಮಾಡಿ. ಹಾಗೆ ಇವಾಗ ನಮ್ಮ ಕಾವೇರಿ ನಗರ ನಮ್ಮ ಪಿನ್ಷನ್ ಮಾಮು ಅಂತಾನೆ ಹೆಸರಾಗಿರುವಂತಹ ಅವರು ಇದ್ದಾರೆ. ಇವರು ನಾವು ಇವಾಗಲ್ಲ, KRS ಪಕ್ಷ ಸತತ ಒಂದು ವರ್ಷದಿಂದ ಈ ಭಾಗದಲ್ಲಿ ಏನು ಬೆಂಗಳೂರು ದಕ್ಷಿಣ ಮತ್ತು ಬನಶಂಕರಿ ವಲಯದಲ್ಲಿ ಈ ತರ ಸಾಕಷ್ಟು ಕೆಲಸಗಳು ಮಾಡಿದೀವಿ. 100 ಜನಕ್ಕೆ ಪೆನ್ಷನ್ಗಳನ್ನ ನಾವು ಮಾಡಿಸ್ಕೊಟ್ಟಿದೀವಿ. ಆದ್ರೂ ಬೇರೆಯವ್ರಿಗೆ ಯಾರು ಇದನ್ನ ಸಿಕ್ಕಿಲ್ಲ ಈ ನಮ್ಮ ಕಾಂಟ್ಯಾಕ್ಟ್ ನಂಬರು, ಅವ್ರಿಗೊಂದು ಮಾಹಿತಿ ಸಿಗ್ಲಿ ಅನ್ನೋ ಒಂದು ಕಾರಣಕ್ಕೋಸ್ಕರ ನಾವು ಈ ಅಭಿಯಾನವನ್ನು ಇಟ್ಕೊಂಡಿದ್ದೀವಿ. ಇವರು ಪೆನ್ಷನ್ ಮಾಮು ಅಂತ, ಇಲ್ಲಿ ಇವರ ಮಗಳು, ಇವರಿಬ್ರು ಅಷ್ಟೇ ಅವ್ರ ಭಾಗದಲ್ಲಿ ತುಂಬಾ ಕೆಲಸಗಳನ್ನ ಮಾಡಿದ್ದಾರೆ. ಈ ತರ ಮನೆಗೆ ಹೋಗಿ ಜನಗಳನ್ನ ಸಮಸ್ಯೆ ಕೇಳಿ ಅವರಿಗೆ ಪೆನ್ಷನ್ ಕೊಡಿಸುವಂತ ಕೆಲಸಗಳನ್ನ ಇವರು ಮಾಡ್ತಾ ಇದ್ದಾರೆ. ದಯವಿಟ್ಟು ನೀವು ಒಂದೆರಡು ಮಾತಾಡಿ. ನಮಸ್ಕಾರ. ಯಾರಪ್ಪ ನಗರ, ಕಾವೇರಿ ನಗರ ಏನೇ ಕೆಲಸ ಆದರೆ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿ. ಪಿಂಚನ್ ಆಗಲಿ, ವಿಧವೆ ಹೊಲಗಾಗಲಿ, ಇಲ್ಲ ಸರ್ಕಾರದಲ್ಲಿ ಏನೇ ಕೆಲಸ ಆಗಲಿ ಅದು ನಾವು ಮಾಡಿಕೊಡ್ತೀವಿ ಅಂತ ನಮ್ಮ ನಂಬಿಕೆ ಇದೆ. ನೀವೆಲ್ಲರೂ ದಯವಿಟ್ಟು ನಮ್ಮ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ನಿಮ್ಮ ಸೇವೆ ನಾವು ಯಾವತ್ತೂ ನಿಮ್ಮ ಸೇವೆಯಲ್ಲಿ ಇರ್ತೀವಿ. 7760623163 ಈಗ ಕಾಂಟ್ಯಾಕ್ಟ್ ಮಾಡಿ. ನಾನು ನೋಡಿ, ಈ ಒಂದು ಎಳೆ ವಯಸ್ಸಿನಲ್ಲಿ ಕೂಡ ನಾನು ಏನೋ ಒಂದು ಸಾಧನೆ ಮಾಡಬೇಕು. ಎಳೆ ವಯಸ್ಸಿನಲ್ಲಿ ಹೌದು, ಇವ್ರು ಎಳೆ ವಯಸ್ಸಲ್ಲಿದ್ರೆ ಮಾಡಕ್ಕಾಗೋದು. ಇಳಿ ವಯಸ್ಸು ಅಂದ್ರೇನೆ ಇವ್ರಿಗಿನ್ನೂ ವಯಸ್ಸಾಗಿದೆ ಅಲ್ಲ, ವಯಸ್ಸಿದೆ ಅಂತಲೇ. ಯಾಕೆಂದ್ರೆ ಈ ವಯಸ್ಸಲ್ಲಿ ಸಹ ಇವರು ಇಷ್ಟೇ ಕಷ್ಟ ಪಡ್ತಾ ಇದ್ದಾರೆ ಅಂದ್ರೆ ನಾವುಗಳು ಇವರ ಸೇವೆಯನ್ನು ಪಡೆದುಕೊಳ್ಳಬೇಕು ಅಂತ ಹೇಳುತ್ತಾ ಆ ಹಿರಿಯರಿಗೆ ನಮ್ಮ ಧನ್ಯವಾದಗಳು. ಹಾಗೆ ಇವಾಗ ನಮ್ಮ ಮೇಡಮ್ ಮುನಿರತ್ನ ಮೇಡಮ್ ಅವರು ಇದ್ದಾರೆ. ಹಾಗೆ ಅವರ ಹಸ್ಬೆಂಡ್ ಗಣೇಶ್ ಅವರು ಕೊಟ್ಟಿಗೆರೆ ವಾರ್ಡ್ ಅಲ್ಲಿರುವಂತವ್ರು ಲೈವ್ ಮಾಡ್ತಾ ಇದ್ದಾರೆ. ಬನ್ನಿ ಗಣೇಶ್ ಸುತ್ತಮುತ್ತ ಎಲ್ಲ ಕಾರ್ಯಕ್ಕೆ ನಾವು ಸಿದ್ಧರಿದ್ದೀವಿ. ನಮಸ್ಕಾರ ಎಲ್ಲರಿಗೂ. ನಾನು ಕೊಟ್ಟಿಗೆರೆ ವಾರ್ಡಲ್ಲಿ ಗಣೇಶ್ ಅಂತ ಇರೋದು, ಪ್ರಧಾನ ಕಾರ್ಯದರ್ಶಿ. ಅಲ್ಲಿ ಕೊಟ್ಟಿಗೆರೆಯಲ್ಲಿ ಏನೇ ಸಮಸ್ಯೆ ಇದ್ರೂ ಗೌರ್ಮೆಂಟ್ ಕೆಲಸ, ಪೆನ್ಷನ್ನೇ ಆಗಲಿ ಮತ್ತು ನೀರಿನ ಸಮಸ್ಯೆನೇ ಆಗಲಿ, BBMP ಸಮಸ್ಯೆನೇ ಆಗಲಿ ನಮ್ಮನ್ನು ಸಂಪರ್ಕ ಮಾಡಿ. ನನ್ನ ಮೊಬೈಲ್ ನಂಬರು 9606419883. ನೀವು ಹೇಳಿ. ನಮಸ್ಕಾರ, ನನ್ನ ಹೆಸರು ಗುಡಾತ್ನ ಅಂತ. ನಾವು ಯಾವುದೇ ರೀತಿ ಆಗಲಿ, ಒಂದು ಪೆನ್ಷನ್ ಆಗಲಿ, ವಿಧವೆ ಪೆನ್ಷನ್ ಆಗಲಿ, ಏಜ್ ಪೆನ್ಷನ್ ಆಗಲಿ, ಯಾವುದೇ ರೀತಿ ಇದು ನಾವು ನಮಗೆ ನಂಬರ್ಗೆ ಕರೆ ಮಾಡಿ ನಾವು ಯಾವುದೇ ಟೈಮಲ್ಲಾದರೂ ನಾವು ಫೋನ್ ರಿಸೀವ್ ಮಾಡಿ ನಾವು ಸ್ವಲ್ಪ ಸಹಾಯ ಮಾಡಿ. ಮಹಿಳೆಯರ ಬಗ್ಗೆ ಮಾತಾಡಿ. ಮಹಿಳೆಯರ ಬಗ್ಗೆ ಪಕ್ಷವಾಗಿ ಮಾಡ್ತೀವಿ. ನಿಮ್ಗೇನು ಮಹಿಳೆಯರು ಇವಾಗ ಬೆಂಗಳೂರು ದಕ್ಷಿಣದಲ್ಲಿ ವಿಶೇಷವಾಗಿ ಒಂದು ಒಳ್ಳೆ ಮಹಿಳಾ ತಂಡ ಸಮೇತ ಇದೆ.
ಮಹಿಳೆಯರಿಗೆ ಎಷ್ಟೊಂದು ಶೋಷಣೆಗಳಾಗ್ತಾ ಇದೆ, ಅದನ್ನ ಎಲ್ಲರ ಮುಂದೆ ಹೇಳ್ಕೊಳಕ್ಕಾಗಲ್ಲ. ನೀವು ಬೇಕಾದ್ರೆ ಆ ಥರ ಏನಾದ್ರು ಸಮಸ್ಯೆಗಳಿದ್ರೆ ದಯವಿಟ್ಟು ನಮ್ಮ ಮಹಿಳಾ ತಂಡವನ್ನ ನೀವು ಸಂಪರ್ಕ ಮಾಡಿ. ನಿಮ್ಗೆ ಏನಾದ್ರು ಆ ಥರ ಅನ್ಯಾಯಗಳಾಗ್ತಿದ್ರೆ ಅದನ್ನ ಅವರು ಹೋರಾಟ ಮೂಲಕ ಅದನ್ನ ಸರಿ ಮಾಡಿಕೊಡ್ತಾರೆ. ಮಹಿಳೆಯರು ಯಾರಾದ್ರೂ ಇದ್ರೆ ನಮ್ಮ ಮಹಿಳಾ ಘಟಕಕ್ಕೆ ನೀವು ಬನ್ನಿ ಸೇರ್ಕೊಂಡು ನಿಮ್ಗೆ ಆಗ್ತಿರೋ ಅನ್ಯಾಯಗಳನ್ನ ನೀವು ಹೇಳ್ಕೊಂಡು ಅದನ್ನ ಈಗ ಕೆಲಸನ ಮಾಡಿಸ್ಕೊಳ್ಳೋಂಥ ನಿಟ್ಟಿನಲ್ಲಿ ಇದಾಗಿ. ಹಾಗೆ ನಮ್ಮ ಮಹಿಳೆ ಘಟಕದ ನಂಬರು 9690199593 9019849990. ಇಲ್ಲಿ ಹಾಲೇಶ್ ಅವರು ಇದ್ದಾರೆ. ಬೆಂಗಳೂರು ದಕ್ಷಿಣದಿಂದ ಬಂದಿದ್ದೀವಿ. ನಿಮ್ಗೆ ಏನೇ ಕೆಲಸ ಆಗಬೇಕಾದ್ರೂ ನಮಗೆ ನಮ್ಮ ನಂಬರ್ ಕಾಂಟ್ಯಾಕ್ಟ್ ಮಾಡಿ 9241234099. ಅವರು ರಾಮಣ್ಣ ಅಂತ. ನೀವು ಯಾವ ಭಾಗದಲ್ಲಿ, ನೀವು ಭಾಗ ಹೇಳಿಲ್ಲ, ನಿಮ್ಮ ಯಾವ ಭಾಗದಲ್ಲಿ ವಾಸ ಮಾಡ್ತಿದ್ದೀರಾ? ಬೆಂಗಳೂರು ದಕ್ಷಿಣದವರು ತಳಗಟ್ಪುರದಲ್ಲಿ ಯಾರಾದ್ರೂ ನಿವಾಸಿಗಳಿದ್ರೆ ದಯವಿಟ್ಟು ನಮ್ಮ ಹಾಲೇಶ್ ಅವ್ರನ್ನ ಮತ್ತೆ ನಮ್ಮ ರಾಮಣ್ಣ ಅವ್ರನ್ನ ದಯವಿಟ್ಟು ನೀವು ಸಂಪರ್ಕ ಮಾಡಿ. ಏನೇ ಒಂದು ಇಲ್ಲಿ KRS ಪಕ್ಷದಲ್ಲಿ ಕೊಡುವಂಥದ್ದು ನಾಯಕತ್ವದ್ದು ಅಷ್ಟೇ. ಇಲ್ಲಿ ಯಾರಿಗೋ ಕಾಲಿಡಿಬೇಕು, ಯಾರಿಗೋ ಇದನ್ನ ಮಾಡಬೇಕು ಅನ್ನೋ ಅವಶ್ಯಕತೆ ಇಲ್ಲ. ಸಮಸ್ಯೆಗೆ ಒಳಗಾದವರು ದಯವಿಟ್ಟು ₹100 ಕೊಟ್ಟು ಸದಸ್ಯತ್ವ ತಗೊಂಡು KRS ಪಾರ್ಟಿ ಟಿ ಶರ್ಟ್ ಹಾಕೊಂಡು ಮುಂದಿನ ದಿನಗಳಲ್ಲಿ ನಮ್ಮ ಸಪೋರ್ಟ್ ಇಲ್ಲದೆ ನೀವೇ ನಾಯಕರಾಗಿ ನೀವು ಹೋಗಿ ಕಚೇರಿಗಳಲ್ಲಿ ನಿಮ್ಮ ಕೆಲಸಗಳನ್ನ ಮಾಡಿಸ್ಕೊಡಿ. ಅದು ನಮ್ಮ ಉದ್ದೇಶ, ಮೈನ್ ಮೋಟೋನೇ ನಮ್ಮ ಉದ್ದೇಶ ಅದು. ಆದರೆ ಆ ಸಿದ್ಧತೆ ಇವಾಗ ನಾವು ಹಂತ ಹಂತವಾಗಿ ನಾವು ಅದನ್ನು ಮಾಡ್ತಾ ಇದ್ದೀವಿ. ನಮ್ಮ ರಾಮಣ್ಣ ಅವರು, ಹಾಲೇಶ್ ಅವರು ತಲಗಟ್ಪುರದಲ್ಲಿ ಇರ್ತಾರೆ. ತಲಗಟ್ಪುರ ನಿವಾಸಿಗಳು ಯಾರಾದರೂ ಸಮಸ್ಯೆನಲ್ಲಿದ್ದರೆ ದಯವಿಟ್ಟು ಇವ್ರನ್ನ ಸಂಪರ್ಕ ಮಾಡ್ಬೋದು. ಹಾಗೆ ನಮ್ಮ ಬನಶಂಕರಿ ಟೀಮ್ ಒಂದಿದೆ. ಒಂದು ನಿಮಿಷ, ರಾಮಣ್ಣ ಅವರು ಮೊಬೈಲ್ ನಂಬರ್ ಹೇಳ್ತಾರೆ. 964231 ಮೊಬೈಲ್ ಸಂಖ್ಯೆಗೆ ಇನ್ನೊಂದ್ಸಲ ಹೇಳ್ಬಿಡಿ ಸರ್ ಜೋರಾಗಿ. 9900864231 ಈ ಸಂಖ್ಯೆಗೆ ಕರೆ ಮಾಡಿ ನೀವು ಕರೆ ಮಾಡಿ ತಿಳಿಸಿದ್ರೆ ಒಂದ್ ದಿವಸ 2 ದಿವಸ ಏನೇ ಸಮಸ್ಯೆ ಇದ್ರೂ ನಮ್ಮ ಕಡೆಯಿಂದ ಬಗೆಹರಿಸ್ಕೊಡ್ತೀವಿ. ಓಕೆನಾ? ಇದು ನಮ್ಮ ತಲಗಟ್ಪುರ ಟೀಮು. ಹಾಗೆ ನಮ್ಮ ಬನಶಂಕರಿ ಟೀಮ್ ಅವರು ಇದ್ದಾರೆ. ಬನ್ನಿ ಸರ್, ಮುಂದಕ್ಕೆ ಬನ್ನಿ. ಬನ್ನಿ. ಇಲ್ಲಿ ಬನಶಂಕರಿ ದೇವಸ್ಥಾನ ಹತ್ರ ಇರುವಂತ ನಮ್ಮ ಟೀಮು ಅವರು ಹೇಳ್ತಾರೆ. ಹೇಳಿ. ನಮ್ಮದು ಬನಶಂಕರಿ ವಾರ್ಡು 166 ಕಾವೇರಿ ನಗರ. ನಮ್ಮ ಸುತ್ತಮುತ್ತಲ ಏನೇ ಇದ್ರೂ ಗೌರ್ಮೆಂಟ್ ಕೆಲಸ ಆಗಲಿ, ಪಿಂಚಣಿ ಆಗಲಿ, ಸ್ಕಾಲರ್ಶಿಪ್ ಆಗಲಿ, ಪ್ಲಸ್ ವಿದ್ಯಾವೇತನ ಆಗಲಿ, 60,000 ಮೇಲ್ಪಟ್ಟವ್ರಿಗಾಗಲಿ, ಆಮೇಲೆ ಇನ್ಕಮ್ ಸರ್ಟಿಫಿಕೇಟ್ ಆಗಲಿ, ಕ್ಯಾಸ್ಟ್ ಸರ್ಟಿಫಿಕೇಟ್ ಆಗಲಿ, ಏನೇ ಇದ್ರೂ ನಮ್ಮ ಕೈಲ ಸಹಾಯ ಮಾಡ್ತೀವಿ. ಯಾರು ದುಡ್ಡು ಇಲ್ದಂಗೆ ಫ್ರೀಯಾಗಿ ಮಾಡಿಕೊಡ್ತೀವಿ. KRS ಪಕ್ಷದಿಂದ ಅದು ಸಹಾಯ ಮಾಡ್ತೀವಿ. ಯಾರೇ ಇದ್ರೂ ಫೋನ್ ನಂಬರ್ ಕಾಂಟ್ಯಾಕ್ಟ್ ಮಾಡಬೇಕು ಅಂದರೆ 9668205048. ಜೋರಾಗಿ ಹೇಳ್ಬೇಕು. 9845608619. ನಾನು ವೆಂಕಟೇಶ್ ಅಂತ ಬನ್ಸಿಕ್ರೀನೆ. ನಾವು ಗಣೇಶ ಏನೇ ಇದ್ರು ಹೇಳಿ ಅದು ಸಂಪರ್ಕಿಸಿ ಮಾಡ್ತಾರೆ. ಸಾರ್ವಜನಿಕವಾಗಿ ಬಡಾವಣೆಯಲ್ಲಿರುವ ಎಲ್ಲ ಪಕ್ಷಪರವಾಗಿ ಸ್ಪಂದಿಸ್ತಾರೆ. ಸರಿ, ಅವ್ರದ್ದು ಮಾತು. ಇವಾಗ ನಮ್ಮ ಪ್ರಮುಖ ಇನ್ನ ಬೇರೆ ಬೇರೆ ಜಯನಗರ ಭಾಗ ಆಗಿರ್ಬೋದು, BTM ಭಾಗದಲ್ಲಿ ಆಗಿರ್ಬೋದು, ಅಲ್ಲೂ ನಮ್ಮ ಕಾರ್ಯಕರ್ತರು ಇದ್ದಾರೆ. ಆಯ್ತಾ? ದಯವಿಟ್ಟು ಯಾರ ಮೇಲೂ ಡಿಪೆಂಡ್ ಆಗ್ತಾನೆ ಸ್ವಾವಲಂಬಿಯಾಗಿ ಬದುಕುವಂಥ ಕೆಲಸಗಳನ್ನ ನಾವು ನಾಡಿನ ಕನ್ನಡ ನಾಡಿನ ಜನಗಳು ಆಗಬೇಕು. ಯಾವುದೇ ಒಂದು ಲಂಚ ಇಲ್ಲದೆ, ಯಾವುದೇ ಒಂದು ಆಮಿಷಕ್ಕಿದಾಗ್ದೇನೆ ಅವರು ಕೆಲಸಗಳನ್ನ ಸ್ವಯಂ ಪ್ರೇರಿತವಾಗಿ ಆಗಬೇಕು. ಹಾಗೆ ನಾವು ಮನೆ ಮನೆ ಸಂಜೀವಿನಿ ಸೇವೆ ಮಾಡಬೇಕಾದ್ರೆ ಒಂದು ನಿಮಿಷ ಮಾತಾಡ್ತೀವಿ. ಸಂಜೀವಿನಿ ಸೇವೆ ಮಾಡಬೇಕಾದ್ರೆ ನಮಗೆ ನೋಡಿ ಸರ್, ನಮ್ಗೆ ಎಷ್ಟು ವರ್ಷ? 70 ವರ್ಷ. ಸರಿ, 70 ವರ್ಷ ಆಗಿದೆ. ಆದರೆ 60 ವರ್ಷಕ್ಕೇನೆ ಅವರಿಗೆ ಪೆನ್ಷನ್ ಬರಬೇಕಾಗಿತ್ತು. ಏನಕ್ಕೆ ಇದುವರೆಗೂ ನೀವು ಪೆನ್ಷನ್ ಮಾಡಿಸಿಲ್ಲ? ಏನಕ್ಕೆ ನೀವು ಅವಾಗಲೇ ಇವಾಗ 10 ವರ್ಷ ಆಗಿದೆ. 5,000 ಕೇಳೋದು, 10,000 ಕೇಳೋದು, 10,000 ಬೇಡ, 15,000 ಬೇಡ ಅಂತ ಹೇಳೋದು. ನೋಡಿ, ಇಲ್ಲಿ ಏನಾಗ್ತದೆ, ಅವ್ರಿಗೆ ಬರೋ ಹಣವನ್ನ ತಗೊಬೇಕಂದ್ರೆ ಇವಾಗ ಅಧಿಕಾರಿಗಳಿಗೆ, ಬ್ರೋಕರ್ಗಳಿಗೆ ಇವಾಗ ಹಣ ಕೊಡುವಂತ ಕೆಲಸಗಳು ಇದಾಗ್ತಾ ಇದೆ. 70 ವರ್ಷ ಆಗಿದೆ, ಇವ್ರಿಗೆ ಓಡಾಡಕ್ಕೂ ಆಗ್ತಿಲ್ಲ. ಆದ್ರೂ 60 ವರ್ಷಕ್ಕೆ ಆಗ್ಬೇಕಾಗಿರುವಂತ ವೃದ್ಧಾಪ್ಯ ವೇತನ ಆಗಿಲ್ಲ. ಇದು ನಾವೇನೋ IT ಇಡೀ ಬೆಂಗಳೂರು IT ಇದನ್ನ ಮಾಡುವಂತ ಇದು ಎಷ್ಟೊಂದು ಟೆಕ್ನಾಲಜಿಗಳಿದೆ. 60 ವರ್ಷ ಆಗ್ತಿದ್ದಂಗೆನೆ ಅವ್ರಿಗೆ ಏನು ಗೌರ್ಮೆಂಟ್ಗೆ ಸಿಗೋ ಗೊತ್ತಾಗುತ್ತೆ. ಇವ್ರಿಗೆ 60 ವರ್ಷ ಆಗಿದೆ, ಇವರಿಗೆ ಆಟೋಮೆಟಿಕ್ ಆಗಿ ಅವ್ರಿಗೆ ಬರೋ ತರ ಅದ್ ಮಾಡ್ಬೇಕಾಗಿತ್ತು. ಅಷ್ಟು ಡೆವಲಪ್ಮೆಂಟ್ ಆಗ್ಬೇಕಾಗಿತ್ತು. ಆದ್ರೂ
ನಾವು ದುರಾದೃಷ್ಟನೋ ಅಥವಾ ನಾವು ಕರ್ನಾಟಕದವ್ರು ಮಾಡಿರೋ ಕರ್ಮಗಳು, ಇಲ್ಲಿರುವಂತ ರಾಜಕಾರಣಿಗಳು, ಇಲ್ಲಿರುವಂತ ಬೇರೆ ಬೇರೆ ಅಧಿಕಾರಿಗಳು ಆ ಕೆಲಸಗಳನ್ನ ಮಾಡಿಲ್ಲ. ಇವತ್ತೂ ವಯಸ್ಸಾಗಿರೋರು ಈ ತರ ಒಂದು ಬ್ಯಾಗ್ ಇಟ್ಕೊಂಡು ಕಚೇರಿಗಳಿಗೆ ಅಲಿಯೋ ತರ ಆಗಿದೆ. ಆ ಒಂದು ಇದನ್ನ ಪೆನ್ಷನ್ ತಗೊಳಕ್ಕೆ ಅವ್ರ ಇಡೀ ಜೀವನ ಚಪ್ಲಿನೇ ಸೌದೋಗ್ಬಿಡುತ್ತೆ. ಒಂದು ಮಾಹಿತಿಗಳು ಸರಿಯಾಗಿರಲ್ಲ, ಹೇಗ್ ಮಾಡಿಸ್ಕೊಬೇಕು ಅನ್ನೋದು ಗೊತ್ತಿರಲ್ಲ. ದಯವಿಟ್ಟು ಇದನ್ನ ಮುಂದಿನ ದಿನಗಳಲ್ಲಿ ಇದನ್ನೆಲ್ಲ ನಾವು ಬದಲಾವಣೆ ಮಾಡ್ತೀವಿ. KRS ಪಕ್ಷದವರು ಮನೇಲಿ ಯಾರೂ ಈ ಹಳೆ ಕಾಲದ ತರ ಇನ್ನ ಇದನ್ನ ಹಿಡ್ಕೊಂಡು ಕೆಲಸ ಕಾರ್ಯಗಳನ್ನ ಬಿಟ್ಟು ಕಚೇರಿ ಮುಂದೆ ನಿಂತ್ಕೊಳ್ಳೋಂಥ ಅವಶ್ಯಕತೆ ಇರಬಾರ್ದು. ಅದನ್ನ ಒಂದು ಟೆಕ್ನಾಲಜಿ ಮೂಲಕ ಜನಗಳಿಗೆ ಸಿಗುವಂತ ಸೌಲಭ್ಯಗಳನ್ನ ಸಿಗುವಂತ ಕೆಲಸನ KRS ಪಕ್ಷ ಇವತ್ತು ಮಾಡುತ್ತೆ. ಇವರು ಅವರ ಮಿಸ್ಸಸ್ ಅವರು ಲಾಸ್ಟ್ ಟೈಮ್ ನಾವು ಇವರಿಗೆ ಮಾಡ್ಕೊಟ್ಟಿದ್ವಿ. ಏನು ಹೇಳಿ ಮೇಡಮ್? ನಮ್ಮಿಂದ ಅವರಿಂದ ನಮಗೆ ಒಂದ್ ನಿಮಿಷ ಮಾಡ್ಕೊಟ್ಟಿದ್ದಾರಪ್ಪ. ನಾವು ಎಲ್ಲ ತಿಂತಾ ಇದ್ದೀವಿ. ಇವಾಗ ನಮ್ಮ ಯಜಮಾನ್ರು ಕರ್ಕೊಂಡು ಬಂದಿದ್ದೀವಿ ಮಾಡ್ಸೋದು ಅಂತ. ಹೋದ್ ಸಲನೇ ಇವ್ರ ಯಜಮಾನ್ರಿಗೆ ಮಾಡ್ಬೇಕಾಗಿತ್ತು, ಆದ್ರೆ ಅವರ ಬ್ಯಾಂಕ್ ಅಕೌಂಟ್ ಖಾತೆ ಇರ್ಲಿಲ್ಲ. ಆ ಸಮಸ್ಯೆಯಿಂದ ಅವ್ರಿಗೆ ಮಾಡ್ಕೊಟ್ಟಿಲ್ಲ. ಹಾಗೆ ನಮ್ಮ ಮಹಿಳೆಯರಿದ್ದಾರೆ, ಮಾತಾಡಿ ಬನ್ನಿ, ಮಾತಾಡಿ. ಮುಂದೆ ಬನ್ನಿ. ಬನಶಂಕರಿನಲ್ಲಿ ವಾಸವಾಗಿರುವಂತವ್ರು. ನೀವೇನಕ್ಕೆ ಬಂದಿದ್ದೀರಾ ಇವಾಗ? ನಾವು ಪಿಂಚಣಿ ಮಾಡ್ಸೋಣ ನಮ್ಗೆ. ಪಿನ್ಷನ್ ಮಾಡ್ಸಕ್ಕೆ ಎಷ್ಟು ವರ್ಷ ನಿಮ್ಗೆ ಇವಾಗ? ನಮ್ಗೆ 44 44 ವಯಸ್ಸು. ಅಂದ್ರೆ ನಿಮ್ಗೆ ಗಂಡ ವಿಧವಾ ವೇತನ. ನಿಮ್ಮ ಗಂಡ ತೀರೋಗಿ ಎಷ್ಟು ವರ್ಷ ಆಯ್ತು? 20 ವರ್ಷ ಆಗುತ್ತೆ ಸರ್. 20 ವರ್ಷ ಆಗಿದೆ. ನೀವು ಅವಾಗಿಂದ ಅರ್ಜಿ ಹಾಕೇ ಇಲ್ವಾ? ಅರ್ಜಿ ಹಾಕಿದ್ದೆ, ಗೊತ್ತಾಯ್ತು. ಹಾ. ಸೆಂಟ್ರಲ್ಲಿ ಸ್ಟಾಪ್ ಆಗೋಯ್ತು. ಹಾ. ಇಲ್ಲೇ ಬಂದು ಮಾಡಿಸ್ಕೊಂಡು ಹೊರೋದೆ. ಮತ್ತೆ ಅವ್ರು ಏನ್ ಹೇಳಿದ್ರು, ಇಲ್ಲ ನಿಮ್ದು ಸ್ಟಾಪ್ ಆಗೋಗಿದೆ, ಮತ್ತೆ ಮೂವ್ ಮಾಡಿ ಅಂತ ಹೇಳಿದ್ರು. ನೀವು ನೋಡಿ, ಕಾರಣ ಏನು ಹೇಳಿದ್ರು? ಕಾರಣ ಏನೋ ಹೇಳಿಲ್ಲ ಸರ್, ಸ್ಟಾಪ್ ಆಗೋದು. ನೋಡಿ, ಈ ರೀತಿ ಸರ್ಕಾರ ನೋಡಿ ಅದನ್ನೇ ಹೇಳ್ತಾರದು. ಇವ್ರಿಗೆ ಇಲ್ಲ ಅಂದ್ರೆ 10 ವರ್ಷ ನಿಮಗೆ ಪೆನ್ಷನ್ ಬಂದಿಲ್ವಾ? 4 ವರ್ಷದಿಂದ ಇವ್ರಿಗೆ ಪೆನ್ಷನ್ ಬಂದಿಲ್ಲ. ನೋಡಿ, ಗಂಡನೂ ಇಲ್ಲ, ಮಕ್ಕಳು ಇನ್ನ ಚಿಕ್ಕವರು. ಈ ತರ ಇವಾಗ ಅದೇ ಸರ್ಕಾರಿ ಅಧಿಕಾರಿಗಳು ವಯಸ್ಸಾಗಿರೋ ತಕ್ಷಣ ಅವ್ರಿಗೆ ಕಾರ್ ಆಗಿರ್ಬೋದು, ಅವ್ರಿಗಿರಕ್ ಮನೆ ಆಗಿರ್ಬೋದು ಅಧಿಕಾರಿಗಳಿಗೆ, ಅಥವಾ ಅವರು 60 ವರ್ಷ ಆದ್ಮೇಲೆ ರಿಟೈರ್ಡ್ ಆದ್ಮೇಲೆ ಅವ್ರಿಗೆ ತಿಂಗಳ ಪೆನ್ಷನ್ ನಿಲ್ಲಿಸ್ತೀರಾ ನೀವು? ಸರ್ಕಾರಿ ಅಧಿಕಾರಿಗಳಿಗೆ ನೀವು ನಿಲ್ಲಿಸ್ತೀರಾ? ಅವರು ಹಂಗೆ ಬ್ಯಾಗ್ ಹಾಕೊಂಡು ಅಥವಾ ಕಚೇರಿಗಳಿಗೆ ಓಡಾಡ್ತಾರ? ಅವ್ರಿಗೆ ಮಾತ್ರ ಆಟೋಮೆಟಿಕ್ ಆಗಿ ಅವ್ರಿಗೆಲ್ಲ ಸೌಲಭ್ಯಗಳು ಸಿಗುತ್ತೆ. ಆದ್ರೆ ಅವ್ರನ್ನ ಆಯ್ಕೆ ಮಾಡಿರುವಂತ ಜನಸಾಮಾನ್ಯರು ಇವತ್ತು ರೋಡಲ್ಲಿ ನಡ್ಕೊಂಡು ಕೆಲಸ ಕಾರ್ಯ ಬಿಟ್ಟು ಅಧಿಕಾರಿಗಳನ್ನ ಕೇಳುವಂತ ದುರ್ಸ್ಥಿತಿಗೆ ನಾವು ಬಂದಿದ್ದೀವಿ. ಆಯ್ತಾ? ಇಲ್ಲೂ ಒಬ್ರು ಇದಾರೆ ಮಹಿಳೆ, ಹೇಳಿ ಏನಾಗಿದೆ? ಏನ್ ಪೆನ್ಷನ್? ವಿಧವೆ ಪೆನ್ಷನ್. ಯಾಕೆ ಮುಂಚೆ ಎಷ್ಟು ವರ್ಷ ಆಯ್ತು ನಿಮ್ಗೆ ಗಂಡ ತೀರೋ? 4 ವರ್ಷ ಆದ್ರೂ ನೀವು ಮುಂದೆ ಮಾಡ್ಸೇ ಇಲ್ವಾ? ಏನಕ್ಕೆ ಮಾಡ್ಸಿಲ್ಲ? 5,000 6,000 ಕೇಳ್ತಾರೆ ಸರ್. 5,000 6,000 ಯಾರು ಕೇಳ್ತಾರೆ? ನೀವು ಅಧಿಕಾರಿಗಳನ್ನ ಡೈರೆಕ್ಟ್ ಆಗಿ ಬಂದು ಕೇಳಲ್ವಾ? ಏನ್ ಹೇಳ್ತಾರೆ? ಅಧಿಕಾರಿ ಎಲ್ಲ ನಮ್ಗೆ ಏನು ಸಪೋರ್ಟ್ ಮಾಡೋಣ. ಮಾತಾಡಿ. ಮಾಡ್ತಾ ಇದ್ದೀವಿ. 3 ಸತಿ ಅಪ್ಲಿಕೇಶನ್ ಆಗಿದ್ದೀವಿ, ಬಂದಿಲ್ಲ. ಈಗ ಗಣೇಶ ಅವರು ನಾವು ಮಾಡಿಸ್ಕೊಡ್ತೀವಿ ಅಂತ ನಮ್ಮ ಗಣೇಶ್ ಅವ್ರು ಯಾರು ಬನಶಂಕರಿ ಗಣೇಶ್ ಅವರು ಬನಶಂಕರಿನಲ್ಲಿದ್ದಾರೆ. ಅವರಿಗೆ ಅವರು ಇವಾಗ ನಮ್ಮ KRS ಪಕ್ಷದ ಸದಸ್ಯರು, ನಾಯಕರು. ನಾವು ಅಲ್ಲಿ ಹೇಳಿದ್ವಿ, ಈ ತರ ನಾವು ನಮ್ಮ ಹತ್ರ ಒಂದು ಶಕ್ತಿ ಇದೆ, ನಿಮ್ಮ ಭಾಗದಲ್ಲಿ ಯಾರಾದ್ರೂ ಈ ತರ ಇದಾಗಿದ್ರೆ ಅವ್ರನ್ನ ಕರ್ಕೊಂಡು ಬನ್ನಿ ಅಂತ ನಮ್ಮ ಗಣೇಶ್ ಅವರು ಕರ್ಕೊಂಡು ಬಂದಿದ್ದಾರೆ. ಹಾಗೆ ನಮ್ಮ ಎಂಚನಹಳ್ಳಿ ನಿವಾಸಿಗಳು ನಾವು ಸಂಜೀವಿನಿ ಸೇವೆ ಮಾಡ್ಬೇಕಾದ್ರೆ ಇವರು ಸಿಕ್ಕಿರುವಂತ ಅಂದ್ರೆ ಸಮಸ್ಯೆ ಹೇಳಿರುವಂತದ್ದು ಅದನ್ನ ನಾವು ಪೂರೈಸ್ತಾ ಇದ್ದೀವಿ. ಆದ್ರೆ ನೋಡಿ, ನಮ್ದು ಇದ್ರಲ್ಲಿ ತಪ್ಪಿದೆ. ಯಾವನ ಹಣ ಕೊಡ್ತಾನೆ, ಯಾವನ ಹೆಂಡ ಕೂಡಿಸ್ತಾನೆ ಅನ್ನೋರಿಗೆ ನಾವು ಯಾವ ಕೆಲಸ ಮಾಡ್ತಿದ್ದಾನೋ ಇಲ್ವೋ ಅಂತ ನಾವು ಗೊತ್ತಿಲ್ದೇನೆ ನಾವು ಓಟ್ ಹಾಕ್ತಿವಿ. 2,000 ರೂಪಾಯಿ ತಗೊಂಡು ಓಟ್ ಹಾಕ್ತಿವಿ 5 ವರ್ಷಕ್ಕೆ. ಆದ್ರೆ ಇಲ್ಲಿ ನಿಮ್ದು ಎಷ್ಟು ದುಡ್ಡು ಖರ್ಚಾಗ್ತಾ ಇದೆ? 5,000 ರೂಪಾಯಿ ಕೊಡ್ಬೇಕು. 2 ವರ್ಷದಿಂದ ತಿಂಗಳಿಗೆ 1,000 ರೂಪಾಯಿ ತರ ಲೆಕ್ಕ ಹಾಕಿ 2 ವರ್ಷಕ್ಕೆ ಎಷ್ಟಾಯ್ತು? ಆಯ್ತಾ? ಅಲ್ಲೇ 25,000 ರೂಪಾಯಿ ನಿಮ್ಗೆ ಹೋಯ್ತು ಬರ್ಬೇಕಾಗಿರೋದು. ಆದ್ರೆ ನಾವ್ ಏನು ಕಾಸೆ ಪಡ್ತಾ ಇದೀವಿ? 2,000 ರೂಪಾಯಿಗೆ. ಅಲ್ಲಿ ನಮ್ಮ ಯುವಕರು ಎಣ್ಣೆಗೆ, ಲಿಕ್ಕರ್ಗೆ ಇದನ್ನ ನಾವು ಮಾರ್ಕೊಂಡ್ಬಿಟ್ಟಿದೀವಿ. ಆದ್ರೆ ನಮ್ಮ ಕೆಲಸ ಏನು, ನಮ್ಮ ಜವಾಬ್ದಾರಿಗಳೇನು, ಆದ್ರೆ ನಮ್ಮ ಹಣಗಳನ್ನ ನಾವು ಹೇಗೆ ಉಳಿಸ್ಕೊಬೇಕು ಅನ್ನೋದನ್ನ ಇವತ್ತು ಗೊತ್ತಾಗ್ತದಲ್ಲ. ಹಾಗೆ ಬನ್ನಿ ಮುಂದಕ್ಕೆ. ಒಂದೇ ಒಂದು ಮಾತು ಹೇಳಿ. ನೋಡಿ, ಇಲ್ಲಿ ಇಷ್ಟು ಜನ
ಎಲ್ಲರೂ ವಿದ್ಯಾವಂತರಲ್ಲ, ಯಾರೋ ಒಬ್ಬರ ಕೈ ಕಾಲು ಹಿಡಿಬೇಕಾಗುತ್ತೆ. ಒಂದು ಅಪ್ಲಿಕೇಶನ್ ಆಗಲಿ, ಒಂದು ಫಾರ್ಮ್, ಅಲ್ಲಿ ಅವ್ರನ್ನ ಹಿಡ್ಕೊಳ್ತಾರೆ. ಯಾಕೆಂದ್ರೆ ಇವರು ಮುಖ್ಯ, ಇವರ ಒಂದು ಜೀವನ ಅವಿದ್ಯಾವಂತರು ಅಂತ ಹೇಳುವುದು ಆ ಅಧಿಕಾರಿಗೆ ಅರ್ಥ ಆಗೋಗುತ್ತೆ. ಇವರು ಯಾವ ರೀತಿ ಬೇಕಾದ್ರೆ ಆಡಿಸ್ಬೋದು ಅಂತ. ಅದೇ ಒಂದು ವಿಷಯಕ್ಕೆ ಇವರನ್ನು ಈ ರೀತಿ ಬನ್ನಿ ಎಲ್ಲ ವ್ಯವಸ್ಥೆ ಇಲ್ಲ ಕರೆಕ್ಟ್ ಆಗಿ ಸರ್ ನಿಂತ್ಕೊಂಡು ಏನು ಮಾಡ್ತೀರಾ? ಬನ್ನಿ ಸೇರ್ಕೊಳ್ಳಿ, ಬನ್ನಿ ಹೋಗಿ ಸರ್. ನೋಡಿ ಜನಗಳೇ, ಇವಾಗ ಏನು ನೋಡಿದೀರಾ ಈ ಲೈವ್ ವಿಡಿಯೋಗಳು, ಇದು ಬರೀ ಈ ಭಾಗದಲ್ಲಿ ಅಷ್ಟೇ ಅಲ್ಲ, ಇಡೀ ಕರ್ನಾಟಕದಲ್ಲಿ ಈ ತರ ಸಮಸ್ಯೆ ಆಗ್ತಾ ಇದೆ. ಅಧಿಕಾರಿಗಳಾಗಿರ್ಬೋದು ಅಥವಾ ಚುನಾವಣೆಯಲ್ಲಿ ಗೆದ್ದಿರುವಂತ ರಾಜಕಾರಣಿಗಳಾಗಿರ್ಬೇಕು, ಮಾಡ್ಬೇಕಾಗಿರುವಂತ ಕೆಲಸಗಳು ಅವರು ಮಾಡ್ತಾ ಇಲ್ಲ. ಅವರು ಬರೀ ಇನ್ನ ಭ್ರಷ್ಟಾಚಾರದಲ್ಲಿ ಇಲ್ಲಿ ಬರೋರ ಹತ್ರ ಹೆಂಗ್ ಹಣಗಳನ್ನ ಕೀಳ್ಬೇಕು ಅಥವಾ ಅವರು ಅಧಿಕಾರನ ಹೇಗ್ ಪಡ್ಕೊಬೇಕು, ಈ ಜಾತಿ ರಾಜಕಾರಣ ಆಗಿರ್ಬೋದು ಅಥವಾ ಈ ಹಣದ ಆಮಿಷ ಹೊಡೋದಾಗಿರ್ಬೋದು, ಹಣ ರಾಜಕಾರಣ ಆಗಿರ್ಬೋದು, ಇದನ್ನೇ ಮಾಡ್ತಾ ಬಂದಿರೋದು. ಆದ್ರೆ ಜನಸ್ನೇಹಿ ಕೆಲಸಗಳನ್ನ ಇವ್ರು ಯಾರು ಮಾಡ್ತಾ ಇಲ್ಲ. ದಯವಿಟ್ಟು ನಾಳೆ ಇನ್ನೇನು ಯುಗಾದಿ ಹಬ್ಬ ಬರ್ತಾ ಇದೆ, ಹೊಸ ವರ್ಷಕ್ಕೆ ಹೊಸ ಪಾಲಿಕೆಗೆ ಹೊಸ ಪಕ್ಷ, ಅದು KRS ಪಕ್ಷ ಅಧಿಕಾರಕ್ಕೆ ಬಂದ್ರೆ ಮಾತ್ರ ಇದನ್ನ ಬದಲಾವಣೆ ಮಾಡಕ್ಕೆ ಸಾಧ್ಯ. ಇಲ್ಲ ಅಂದ್ರೆ ನಾವು ಇವತ್ತು ಗ್ಯಾಸ್ದು ಗೊತ್ತಾಗ್ತಿದೆ, ಇಡೀ ದೇಶದಲ್ಲಿ ಗ್ಯಾಸ್ ಸಮಸ್ಯೆ ಏನಾಗ್ತಿದೆ ಅಂತ. ಮುಂದಕ್ಕೆ ನಮ್ಗೆ ಇನ್ನ ಏನೇನು ಸಮಸ್ಯೆಗಳು ಬರುತ್ತೆ ಅದನ್ನ ನಾವು ಎದುರಿಸೋದು ಹೇಗೆ, ಮುಂದಿನ ಪೀಳಿಗೆನ ಹೇಗೆ ಉಳಿಸ್ಕೊಬೇಕು ಅನ್ನೋದು ನಮಗೆ ಗೊತ್ತಾಗ್ತಿಲ್ಲ. ಯಾರು ಅದಕ್ಕೋಸ್ಕರ ದಯವಿಟ್ಟು ಚುನಾವಣೆಯಲ್ಲಿ ಯಾವನೋ ಕೂಡ ಎಂಜಲ್ ಕಾಸಿಗೆ ಆಸೆ ಪಡ್ದೇನೆ ಇವತ್ತು ಏನು ಕೂಡ 2,000 ರೂಪಾಯಿಗೆ ಆಸೆ ಪಡ್ತಾ ಇದೀವಿ. ಆದ್ರೆ ನಮ್ಮ ದುಡ್ಡು ಸಾವಿರಾರು ರೂಪಾಯಿ, ಲಕ್ಷಾಂತರ ರೂಪಾಯಿ ಎಲ್ಲಿ ಖರ್ಚಾಗ್ತಿದೆ ಅನ್ನೋದು ಗೊತ್ತಾಗ್ತಾ ಇಲ್ಲ. ಆಯ್ತಾ? ದಯವಿಟ್ಟು ಮುಂದಿನ ದಿನಗಳಲ್ಲಿ ಈ ರಾಜ್ಯದ ರಾಜಕೀಯವನ್ನ ನಾವು ಬದಲಾಯಿಸೋ ನಿಟ್ಟಿನಲ್ಲಿ ಆಗಬೇಕು. ನಾಡಿನ ಯುವಕರು ಬರಬೇಕು. ಏನು ಬರೀ ವಯಸ್ಸಾಗಿರೋರು ಅಥವಾ ಬೇರೆಯವರು ಅವ್ರ ಮಕ್ಕಳು, ಅವ್ರ ಮೊಮ್ಮಕ್ಕಳು ಅವರಷ್ಟೇ ಆಡಳಿತ ಮಾಡ್ತಿದ್ದಾರೆ. ಸಾಮಾನ್ಯ ಜನಗಳು ಯಾವಾಗ ರಾಜಕಾರಣಕ್ಕೆ ಬರ್ತಾರೆ ಅವಾಗಲೇ ಅವತ್ತು ರಾಜಕಾರಣ ಬದಲಾಗುವಂಥದ್ದು, ಎಲ್ಲರಿಗೂ ಸೇವೆ ಸಿಗುವಂಥದ್ದು. ಇವತ್ತು ಎಲ್ಲ ನಮ್ಮ ಬೆಂಗಳೂರು ದಕ್ಷಿಣ ತಂಡ ಬಂದಿದೆ. ಇನ್ನು ಮುಂದಕ್ಕೆ ಈ ನಮ್ಮ KRS ಪಕ್ಷದಲ್ಲಿ ಯಾರು ಕೋಟ್ಯಾಧೀಶರಿಲ್ಲ, ಇರುವರೆಲ್ಲರೂ ಬಡವರೇ ನಾಳೆ ದಿವಸ ರಾಜ್ಯ ಆಳಬೇಕು ಅನ್ನೋದು ನಮ್ಮ KRS ಪಕ್ಷದ ಗೌರವ ಅಧ್ಯಕ್ಷರ ಉದ್ದೇಶ. ಇವಾಗ ಇಲ್ಲಿ ಯಾರು ಒಂದು ಹಿಂದೆಲೆ ಮರ್ಸಿಡೀಸ್ ಬೆನ್ಸು ಎಂಥದ್ದು BMW ಕಾರ್ ಇಟ್ಟದವ್ರಿಗೆ ಯಾರೂ ಇಲ್ಲ, ಒಬ್ಬರ ಹತ್ರನೂ ಇಲ್ಲ. ಎಲ್ಲ ನಡಿಗೆಯಲ್ಲಿ ಬಂದವರು, ಸಾಮಾನ್ಯ ಕುಟುಂಬದವರು. ಹಂಗಾಗಿ ಸಾಮಾನ್ಯ ಕುಟುಂಬದವರಾಗಿ ಹಾಗಾಗಿ KRS ಪಕ್ಷಕ್ಕೆ ಮುಂದಿನ ದಿನಗಳಲ್ಲಿ ನಮ್ಮನ್ನು ವಿಜಯಗಳಿಸಿದರೆ ನಿಮ್ಮ ಸೇವೆಗೆ ನಾವು ಸದಾ ಸಿದ್ಧವಾಗಿರ್ತೀವಿ. ಹೊಸ ಪಾಲಿಕೆಗೆ ಹೊಸ ಪಕ್ಷ, ಪ್ರಾದೇಶಿಕ ಪಕ್ಷ, ಹೊಸ ಪಾಲಿಕೆಗೆ ಪ್ರಾದೇಶಿಕ ಪಕ್ಷ. ಯಾವ ಪಕ್ಷ? KRS ಪಕ್ಷ ಆಡಳಿತಕ್ಕೆ ಬರಬೇಕು. ಬಂದ್ರೆ ಮಾತ್ರ ನಾಡಿನ ಜನಗಳಿಗೆ ಒಳ್ಳೆ ಮುಂದಿನ ಏನು ಉದ್ಯೋಗದ ಸಮಸ್ಯೆ ಆಗಿರ್ಬೋದು, ಎಜುಕೇಶನ್ ಸಮಸ್ಯೆ ಆಗಿರ್ಬೋದು, ಈ ತರ ಸಮಸ್ಯೆಗಳನ್ನ ಪಾರದರ್ಶಕವಾಗಿ ಪ್ರಾಮಾಣಿಕವಾಗಿ ಮಾಡ್ತಿರುವಂತಹ ಪಕ್ಷ KRS ಪಕ್ಷ. ಮುಂದಿನ ದಿನಗಳಲ್ಲಿ ಅದನ್ನ ತುಂಬಾ ವಿಭಿನ್ನವಾಗಿ ನಮ್ಮ ಅಜೆಂಡಾ ತುಂಬಾ ದೊಡ್ಡದಾಗಿದೆ. ದಯವಿಟ್ಟು ನಾಡಿನ ಯುವಕರಾಗಿರ್ಬೋದು, ಎಲ್ಲ ಜನಗಳು ದಯವಿಟ್ಟು KRS ಪಕ್ಷಕ್ಕೆ ಬೆಂಬಲ ಕೊಡಿ, ಒಂದು ಅವಕಾಶ ಕೊಡಿ. ಇವಾಗ ಸಾಮಾನ್ಯ ವ್ಯಕ್ತಿಗಳು ಬೇರೆ ಪಕ್ಷದಲ್ಲಿ ಕಾಂಗ್ರೆಸ್ BJPನಲ್ಲ ಸಾಮಾನ್ಯ ವ್ಯಕ್ತಿಗಳಿಗೆ ಅಥವಾ ಕಾರ್ಯಕರ್ತಗಳಿಗೆ ಟಿಕೆಟ್ ತಗೊಳಕ್ ಆಗ್ತಾಯಿಲ್ಲ. ಒಳ್ಳೆ ಕೆಲಸ ಮಾಡ್ಬೇಕು ಅಂದ್ರೂ ಇದು ಮಾಡ್ತಾರಲ್ಲ, ಅಂಥವ್ರು ದಯವಿಟ್ಟು KRS ಪಕ್ಷಕ್ಕೆ ಬಂದು ಸೇರ್ಕೊಳ್ಳಿ. ಇವತ್ತು ನಮ್ಮ ಸುಧಾಕರ್ ಅವರು ಯುವಕರು, ಅವರು ಇವತ್ತು ಅವ್ರ ಪಾಲಿಕೆ, ಅವ್ರ ವಾರ್ಡ್ನಲ್ಲಿ ಅವರು ಕಂಟೆಸ್ಟ್ ಮಾಡ್ತಿದ್ದಾರೆ. ಸಾಮಾನ್ಯ ವ್ಯಕ್ತಿ ಅವರು. ಈ ತರ ಸಾಮಾನ್ಯರು, ಮಹಿಳೆಯರು ಅತಿ ಹೆಚ್ಚಾಗಿ ರಾಜಕಾರಣಕ್ಕೆ ಬಂದು ರಾಜಕಾರಣದ ಬದಲಾಯಿಸಬೇಕು, ಇವಾಗ ಆಗ್ತಿರುವಂಥ ರಾಜಕಾರಣನ ಬದಲಾಯಿಸಬೇಕು ಅಂತ ಹೇಳ್ತಾ, ಇವತ್ತು ನಾವು ಇಲ್ಲಿ ಪೆನ್ಷನ್ ಮಾಡಿಸ್ಕೊಡೋರು ಅವ್ರಿಗೆ ಪೆನ್ಷನ್ ನಾವು ಇವತ್ತು ಮಾಡಿಸ್ಕೊಡ್ತೀವಿ. ನಾನು ಬೆಂಗಳೂರು ದಕ್ಷಿಣ ಜಿಲ್ಲಾ ಅಧ್ಯಕ್ಷ ಧನಂಜಯ ಅಂತ. ನನ್ನ ಫೋನ್ ನಂಬರು 80702601. ನನ್ನ ನಂಬರ್ಗೆ ಸಂಪರ್ಕ ಮಾಡಿ. ನಾನು ಡಿಸ್ಕ್ರಿಪ್ಷನಲ್ಲೂ ನನ್ನ ನಂಬರ್ ಹಾಕಿರ್ತೀನಿ, 8073080260. ನೀವು ಇಲ್ಲಿ ಯಾರ್ದಾದ್ರು ನಂಬರ್ ಸಿಕ್ಕಿಲ್ಲ ಅಂದರೆ ನೀವು ಡೈರೆಕ್ಟಾಗಿ ನನ್ನನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ಆಗ ಮಹಿಳಾ ಅಧ್ಯಕ್ಷರಾಗಿರುವಂಥ ನಮ್ಮ ಅನುಪಮ ಅವರು ಬೆಂಗಳೂರು ದಕ್ಷಿಣ ಜಿಲ್ಲಾ ಮಹಿಳಾ ಅಧ್ಯಕ್ಷರಾಗಿದ್ದಾರೆ. ಅವರು ಒಂದೆರಡು ಹೇಳಿ ಏನೋ ನೀವು ಮಾಡ್ಬೋದು. ನಮಸ್ತೆ, ನನ್ನ ಹೆಸರು ಅನುಪಮ ಅಂತ, ಬೆಂಗಳೂರು ದಕ್ಷಿಣ ವಲಯದ ಜೋರಾಗಿ ಮಾತಾಡಿ.
ನಿಮಗೆ ಗೌರ್ಮೆಂಟ್ ಕಡೆಯಿಂದ ಏನೇ ಸಮಸ್ಯೆಗಳಿದ್ರೂ ನಮಗೆ ಕಾಂಟ್ಯಾಕ್ಟ್ ಮಾಡಿ. ನನ್ನ ಮೊಬೈಲ್ ನಂಬರು 7829555267. ಮತ್ತು ಬೇರೆ ಯಾವುದೇ ರೀತಿ ಯಾವ ಕ್ಷೇತ್ರದವರಾದರೂ ಪರವಾಗಿಲ್ಲ, ನಮ್ಮ ಪಕ್ಷಕ್ಕೆ ಸೇರ್ಕೋತೀವಿ ಅನ್ನೋರು ನನ್ನ ನಂಬರ್ ಕಾಲ್ ಮಾಡಿ ನಮ್ಮ ಪಕ್ಷಕ್ಕೆ ಸೇರ್ಪಡೆ ಮಾಡಿಸ್ತೀವಿ. ಮತ್ತು ನಮ್ಮದು ಆಫೀಸ್ ಬಂದು ಜಯನಗರದಲ್ಲಿದೆ, ಬಂದು ಕಾಂಟ್ಯಾಕ್ಟ್ ಮಾಡಿ ನಮ್ಮನ್ನ. ಆಯ್ತಾ? ನಾವು ಇಲ್ಲಿ ಏನು ಪೆನ್ಷನ್ಗಳಿಗೆ ಏನೇನು ಬೇಕು ಡಾಕ್ಯುಮೆಂಟ್ಸು ಒಂದು ಸರಳವಾಗಿ 2 ನಿಮಿಷದಲ್ಲಿ ಹೇಳ್ತೀನಿ. ವಿಧವೆಯರಿಗೆ ಒಂದು ಆಧಾರ್ ಕಾರ್ಡು, ಅವ್ರದ್ದು ಒಂದು ಪಾಸ್ಬುಕ್ಕು, ಮತ್ತೆ ಪ್ಲಸ್ ಅವರು ಗಂಡ ಸತ್ತಿರುವಂಥ ಡೆತ್ ಸರ್ಟಿಫಿಕೇಟು, ಈ 3 ಇದ್ರೆ ಸಾಕು. ನೀವು ಕಚೇರಿಗಳಿಗೆ ನೇರವಾಗಿ, ನಾವಿಲ್ಲ ಅದು ನೀವೇ ಕಚೇರಿಗೆ ಬಂದು ತಗೊಬೋದು. 60 ವರ್ಷ ಮೇಲ್ಪಟ್ಟಿರೋರು ಅಷ್ಟೇ ಒಂದು ವಯಸ್ಸು ದೃಢೀಕರಣ ಪತ್ರ, ಅಂದರೆ ಗೌರ್ಮೆಂಟ್ ಹಾಸ್ಪಿಟ್ಲಿಂದ ಒಂದು ನಮಗೆ ಇಷ್ಟು ವಯಸ್ಸಾಗಿದೆ ಅನ್ನೋ ಒಂದು ಪತ್ರ, ಮತ್ತೆ ಒಂದು ಆಧಾರ್ ಕಾರ್ಡು ಪ್ಲಸ್ ಒಂದು ಪಾಸ್ಬುಕ್ಕು, ಅವ್ರದ್ದೊಂದು 2 ಫೋಟೋ, ರೇಷನ್ ಕಾರ್ಡು, ಇಷ್ಟು 4 ಡಾಕ್ಯುಮೆಂಟ್ನ ತಗೊಬಂದ್ರೆ ನೀವು ಇಲ್ಲಿ ಕೊಟ್ರೆ ಇಮಿಡಿಯೇಟ್ ಆಗಿ ನಿಮಗೆ ಕೆಲಸಗಳು ಆಗುತ್ತೆ. ಫೀಸ್ ಇದಕ್ಕೆ 0 ಫೀಸ್, 1 ರೂಪಾಯಿ ಖರ್ಚಾಗಲ್ಲ. ನಿಮಗೆ ಮ್ಯಾಕ್ಸಿಮಮ್ ಅಂದ್ರೆ ಒಂದು ಜೆರಾಕ್ಸ್ ಒಂದು 10 ರೂಪಾಯಿ ಖರ್ಚಾಗ್ಬೋದು. ಯಾರಿಗೂ ಹಣ ಕೊಡ್ದೇನೆ ಇನ್ನು ಮುಂದಕ್ಕಾದ್ರೂ ನಿಮ್ಮ ಹಣಗಳನ್ನ ಉಳಿಸ್ಕೊಳ್ಳಿ. ನಿಮ್ಮ ಅಕ್ಕಪಕ್ಕದಲ್ಲಿರೋ ನಿಮ್ಮ ಸ್ನೇಹಿತರಿಗೂ ಯಾರಿಗಾದ್ರೂ ಸಮಸ್ಯೆ ಇದ್ದಿದ್ರೆ ದಯವಿಟ್ಟು ಅವ್ರಿಗೆಲ್ಲ ಇದನ್ನ ತಿಳಿಸಿ. KRS ಪಕ್ಷಕ್ಕೆ ಕಾಂಟ್ಯಾಕ್ಟ್ ಮಾಡಿ, KRS ಪಕ್ಷಕ್ಕೆ ಬನ್ನಿ ಅಂತ ಹೇಳ್ತಾ ಈ ಲೈವ್ನ ನಾವು ಮುಗಿಸ್ತಾ ಇದ್ದೀವಿ. ನಾವು ಅದನ್ನ ಪೆನ್ಷನ್ ನಾವು ಮಾಡ್ಕೊಡ್ತೀವಿ, ಆಯ್ತಾ? KRS ಪಕ್ಷಕ್ಕೆ, KRS ಪಕ್ಷಕ್ಕೆ, ಭ್ರಷ್ಟರೇ ರಾಜಕಾರಣ ಬಿಟ್ಟು ತೊಲಗಿ, ಭ್ರಷ್ಟರೇ ಪವಿತ್ರ ರಾಜಕಾರಣ ಬಿಟ್ಟು ತೊಲಗಿ, ಪ್ರೇಮಿಗಳೇ ರಾಜಕಾರಣಕ್ಕೆ ಮುಂದಾಗಿ, ನಾಡ ಪ್ರೇಮಿಗಳೇ ರಾಜಕಾರಣಕ್ಕೆ ಮುಂದಾಗಿ, ಬಿಡುಗಡೆ ಬಿಡುಗಡೆ, ಭ್ರಷ್ಟರಿಂದ ಬಿಡುಗಡೆ, ಬಿಡುಗಡೆ ಬಿಡುಗಡೆ, ಭ್ರಷ್ಟರಿಂದ ಬಿಡುಗಡೆ. KRS ಪಕ್ಷಕ್ಕೆ ಜೈ. ಬಾಯಲ್ಲಿ ಸೀಟಿ, ಕೈಯಲ್ಲಿ ಲಾಟಿ, ಬಾಯಲ್ಲಿ ಸೀಟಿ, ಕೈಯಲ್ಲಿ ಲಾಟಿ. ರವಿಕೃಷ್ಣ ರೆಡ್ಡಿ ಅವ್ರಿಗೆ ಜೈ.